ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸೋದು ಅಂತ ಒಂದು ಟ್ರಿಕ್ ಉಪಯೋಗಿಸಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಅದಕ್ಕೆ ಮೇನ್ ಬೇಕಾಗಿರೋಂಥದ್ದು ಜಾರ್, ಮಿಕ್ಸಿ ಜಾರ್. ಇಲ್ಲಿ ನಾನು ಸಣ್ಣ ಜಾರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಫುಲ್ಲು ಎಣ್ಣೆನ ಸವರ್ಕೊತಾ ಇದ್ದೀನಿ. ಎಣ್ಣೆ ಮಾತ್ರ ನೀಟಾಗಿ ಸವರ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಜಾರಿಗೆ ಎಣ್ಣೆನ ಹಚ್ಕೋಬೇಕು. ಹೇಗಿದ್ರೂ ಚಪಾತಿ ಹಿಟ್ಟನ್ನ ನಾದಕ್ಕೆ ನಾವು ಎಣ್ಣೆ ಉಪಯೋಗಿಸ್ತೀವಲ್ವ, ಅದೇ ರೀತಿ ಇಲ್ಲಿ ಜಾರಿಗೆ ಎಣ್ಣೆನ ಹಚ್ಕೋಬೇಕಾಗತ್ತೆ. ಇದು ವಯಸ್ಸಾದವ್ರಿಗೆ, ಫಸ್ಟ್ ಟೈಮ್ ಚಪಾತಿ ಹಿಟ್ಟು ಕಲಿಸ್ತಿರ್ತಾರಲ್ಲ ಅವರಿಗೆ, ಆಮೇಲೆ ತುಂಬ ಅರ್ಜೆಂಟ್ ಇರುತ್ತೆ ಬೆಳಗ್ಗೆ ಟೈಮಲ್ಲಿ, ಆ ಟೈಮಲ್ಲಿ ತುಂಬ ಟೈಮ್ ಸೇವ್ ಮಾಡುತ್ತೆ. ಮತ್ತು ವಯಸ್ಸಾದವ್ರಿಗೆಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಕೂಡ ಆಗುತ್ತೆ. ಇದಕ್ಕೆ ಚಪಾತಿ ಹಿಟ್ಟನ್ನ ಜಾರಿಗೆ ಹಾಕ್ಕೊಳ್ಳೋಣ. ಕ್ವಾಂಟಿಟಿ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಚಪಾತಿ ಬೇಕು, ನೀವು ನಾರ್ಮಲಾಗಿ ಹೇಗೆ ಕಳಿಸ್ತೀರ ಆ ಥರನೇ ಕ್ವಾಂಟಿಟಿನ ಬಳಸ್ಕೊಳ್ಳಿ. ಈ ಥರ ಚಪಾತಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಜಾರಿಗೆ ಸ್ವಲ್ಪನೇ ನೀರು ಹಾಕಿ ಪಲ್ಸ್ ಮೋಡಲ್ಲಿ ಮಾಡ್ಕೋಬೇಕು. ಇದನ್ನು ಪಲ್ಸ್ ಮೋಡಲ್ಲೇ ಮಾಡ್ಕೋಬೇಕು. ಫುಲ್ಲು 1 2 3 ಇಟ್ಟು ಬುರ್ ಅನ್ಸಂಗಿಲ್ಲ. ಜಸ್ಟ್ ಒಂದು ಸಲ ಅನ್ಸ್ಬಿಟ್ಟು ಆಫ್ ಮಾಡಿ, ಮತ್ತು ನಿಮಗೆ ನೀರು ನೋಡ್ಕೊಳ್ಳಿ. ಇನ್ನೂ ಬೇಕು ಅಂತ ಅನಿಸಿದ್ರೆ ಮತ್ತೆ ಇನ್ನೂ ಸ್ವಲ್ಪನೇ ಹಾಕ್ಕೊಳ್ಳಿ. ಹೇಳ್ದಂಗೆ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಕನ್ಸಿಸ್ಟೆನ್ಸಿ ನಿಮಗೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಅದರ ಕನ್ಸಿಸ್ಟೆನ್ಸಿ. ನೋಡಿ, ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಮಾತ್ರ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ, ಈಗಂತೂ ನಾನು ಹೀಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಬೆಳಗ್ಗೆ ತುಂಬ ಅರ್ಜೆಂಟ್ ಇರುತ್ತೆ ಆವಾಗ. ಆಮೇಲೆ ಫಸ್ಟ್ ಟೈಮ್ ನಾದ್ತಾ ಇರೋರಿಗೆ ನೀರು ಎಷ್ಟು ಹಾಕಬೇಕು ಏನು ಎತ್ತ ಅಂತ ಗೊತ್ತಿರಲ್ಲ. ಯಾರೇ ಮಾಡಿದ್ರು ಫಸ್ಟ್ ಟೈಮು ಅದು ಪರ್ಫೆಕ್ಟಾಗಿ ಬರಲ್ಲ. ಬಟ್ ಈ ಥರ ಫಸ್ಟ್ ಟೈಮ್ ಮಾಡಿ ನೋಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈಗ ಒಂದು ಪ್ಲೇಟಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ನಿಮಿಷ ಮಿತ್ಕೊಳ್ಳೋಣ. ಯಾವುದೇ ಹಿಟ್ಟಾದರೂ ಆಗಲಿ ಕಲಿಸ್ಕೊಂಡು ಮಿತ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಬಟ್ ಈ ಥರ ಚಪಾತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಸಾಫ್ಟ್ ಬಂತು. ನಂದು ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಈ ಥರ ಚೆನ್ನಾಗಿ ಮಿತ್ಕೊಂಡು, ನಿಮಗೆ ಟೈಮ್ ಇದೆ ಅಂದರೆ ಒಂದು 5 ರಿಂದ 10 ನಿಮಿಷ ನೆನೆಲಿಕ್ಕೆ ಬಿಡಿ. ಹಂಗೇನೂ ಮಾಡ್ಬೋದು, ಬಟ್ ಟೈಮ್ ಇದೆ ಅಂದರೆ ಒಂದು 5 ನಿಮಿಷ ನೆನೆಸಿದ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಾನು ಒಂದು 5 ನಿಮಿಷ ನೆನೆಸ್ತಿದ್ದೀನಿ. ಅದಾದ ನಂತರ ನೋಡಿ, ಹಿಟ್ಟು ತುಂಬ ಸಾಫ್ಟು, ನೋಡಿ ತುಂಬ ಸಾಫ್ಟಾಗಿತ್ತು. ನನಗೆ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ತುಂಬ ಖುಷಿ ಆಯಿತು. ಈಗ ನಾನು ನಿಮಗೆ ಒಂದು ಚಪಾತಿ ಕೂಡ ಮಾಡಿ ತೋರಿಸ್ತೀನಿ. ಹಿಂಗೂ ನನ್ನ ಮಗಂಗೆ ಒಂದು ಚಪಾತಿ ಮಾಡಿಕೊಡ್ಬೇಕಿತ್ತು ತಿನ್ನೋಕ್ಕೆ. ಸೊ ಮಾಡಿದೆ. ನೀವು ನಾರ್ಮಲಾಗಿ ಹೇಗೆ ಲಟ್ಟಿಸ್ತೀರಾ ಹಾಗೆ ಲಟ್ಟಿಸಿ. ನಿಮ್ಮ ಮನೇಲಿ ಯಾವ ಸೈಜಿಗೆ ಮಾಡ್ತೀರಾ ಚಪಾತಿನ, ಅದೇ ಸೈಜಿಗೆ ಮಾಡ್ಕೊಳ್ಳಿ. ನನ್ನ ಮಗಂಗಾಗಿರೋದ್ರಿಂದ ಸ್ವಲ್ಪ ನಾನು ಮೀಡಿಯಮ್ ಸೈಜೇ ಮಾಡಿಕೊಡ್ತಾಯಿದ್ದೀನಿ. ನಮಗಾದರೆ ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊತೀನಿ. ದಯವಿಟ್ಟು ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ನೀವೇ ಕೈಯಲ್ಲಿ ನಾದೋದು ಬಿಟ್ಟು ಜಾರಲ್ಲೇ ನಾದ್ಬೋದಲ್ಲ ಅನ್ನೋ ಥರ ಮೈಂಡ್ಸೆಟ್ ಬಂದುಬಿಡುತ್ತೆ. ಅಷ್ಟು ಈಸಿ. ನಾನಿಲ್ಲಿ ಚಿಕ್ಕ ಜಾರಲ್ಲಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಪಾತಿ ಹಿಟ್ಟಿಗೆ. ನಿಮ್ಗೆ ಅದೇ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋ ಥರ ಏನಾರು ಇದ್ದರೆ ದೊಡ್ಡ ಜಾರಲ್ಲಿ ಮಾಡ್ಕೊಳ್ಳಿ ಅಷ್ಟೇ. ಬಟ್ ಎಣ್ಣೆನ ಕ್ಯಾಪು ಕೂಡ ಸವರ್ಕೊಳ್ಳಿ. ಇಲ್ಲಿ ನನ್ನ ಕ್ಯಾಪ್ಗೆ ಆ್ಯಕ್ಚುಲಿ ಸವರ್ಕೊಳ್ಳೋದು ಮರ್ತೋಗಿದೆ. ಸೊ ಹಾಗಾಗಿ ಸ್ವಲ್ಪ ಹಿಟ್ಟು ಅಂಟ್ಕೊಂಡಿತ್ತು. ನೋಡಿ, ಮಾಮೂಲಿ 2 ಕಡೆ ಹೇಗೆ ಬೇಯಿಸ್ಕೊತೀರ ಹಾಗೆ ಎಣ್ಣೆ ಹಚ್ಚಿ ಅಥವಾ ಕೆಲವರು ತುಪ್ಪ ಹಚ್ಚಿ ಬೇಯಿಸ್ತಾರೆ, ಅದೇ ರೀತಿ ಬೇಯಿಸ್ಕೊಳ್ಳಿ. ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ನಾನು ನಿಜ ಹೇಳ್ತಾ ಇದ್ದೀನಲ್ಲ, ತುಂಬ ಸಾಫ್ಟಾಗಿ ಬಂತು ಚಪಾತಿ ಮಾತ್ರ. ನನ್ನ ಮಗ ಕೂಡ ಒಂದು ಚಪಾತಿ ತಿಂದ, ಅಷ್ಟು ಸಾಫ್ಟಾಗಿತ್ತು. ಸೊ ಇದು ಹೇಳಿದಾಗೆ ಎಲ್ಲರೂ ಒಮ್ಮೆ ಟ್ರೈ ಮಾಡಿದ್ಮೇಲೆ ಕಮೆಂಟ್ಸಲ್ಲಿ ಹಾಕಿ ಹೇಗೆ ಬಂತು ಅಂತ. ಸೊ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿದರೆ ದಯವಿಟ್ಟು ಇದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಅವರು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನನಗೆ ನಿಮ್ಮ ಆಶೀರ್ವಾದ, ಸಪೋರ್ಟು ತುಂಬಾ ಮುಖ್ಯ ಆಗಿದೆ. ಸೊ ಎಲ್ಲರಿಗೂ ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಯ್.